ಜನವರಿ 20ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಹೊಸ ಮುಖ್ಯಮಂತ್ರಿಯ ಕ್ರಾಂತಿ. ದೇವರಾಜ ಅರಸವರ ರೆಕಾರ್ಡ್ ಮುರಿದರು ಸಿದ್ದರಾಮಯ್ಯನವರು. ಆದರೆ ರೆಕಾರ್ಡ್ ಮುರಿದ್ರು ಅಂದರೆ ಏನು? ದೇವರಾಜ ಅರಸದ ಸಿದ್ಧಾಂತ ತತ್ವಗಳು ಬೇರೆ, ಸಿದ್ದರಾಮಯ್ಯನವರ ತತ್ವ ಸಿದ್ಧಾಂತಗಳ ಬೇರೆ. ಯಾಕಂದರೆ ಸಿದ್ದರಾಮಯ್ಯವರು ಯಾವುದೇ ಮೆಹನತ್ತಿಲ್ಲದೆ ಕೇವಲ ಮತಗಳ ಕ್ರೋಢೀಕರಣದಿಂದ ಇವತ್ತು ರಾಜ್ಯಭಾರ ಮಾಡಿದರು. ಅಂಥ ಆಕರ್ಷಣೀಯ ವ್ಯಕ್ತಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯಗೂ ಮತ್ತು ದೇವರಾಜ ಅರಸವರಿಗೆ ಹೋಲಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ದೇವರಾಜ ಅರಸರದ ಒಂದು ಶಕ್ತಿನೇ ಬೇರೆ ಇತ್ತು, ಇದೇ ಈ ಸಿದ್ದರಾಮಯ್ಯನ ಶಕ್ತಿನೇ ಬೇರೆ. ಹಾಗಾದ್ರೆ ಈಗ ಮುಖ್ಯಮಂತ್ರಿ ಯಾರಾಗವರು? ಕರ್ನಾಟಕ ರಾಜ್ಯದಲ್ಲಿ 20ನೇ ತಾರೀಕು ಜನವರಿ ಕ್ರಾಂತಿ ಆಗೋದು. ಈಗ CM ರೇಸ್ನಲ್ಲಿ ಯಾರು? ನಾವು ಈಗಾಗಲೇ DK ಶಿವಕುಮಾರ್ಗೆ ಕೊಡಬೇಕಂತ ಹೇಳಿದ್ವಿ. ಕಷ್ಟಪಟ್ಟಾರ, ಕಾಂಗ್ರೆಸ್ ಬಿಟ್ಟಿಲ್ಲ, ಪಕ್ಷ ಬಿಟ್ಟಿಲ್ಲ, ಪಕ್ಷಕ್ಕೆ ದ್ರೋಹ ಮಾಡಿಲ್ಲ. 50 ದಿನ ಜೈಲಿನಲ್ಲಿ ಇದ್ದರೂ ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿಲ್ಲ DK ಶಿವಕುಮಾರ್ಗೆ ಕೊಡುವ ಸಲುವಾಗಿ ಸ್ವಯಂ ಪ್ರೇರಿತರಾಗಿ ಸಿದ್ದರಾಮಯ್ಯ ಮುಂದೆ ಬರ್ತಾರೋ ಏನು? ತಮ್ಮ ಹಿತೈಷಿ ಶಿಷ್ಯರ ಕಡೆಯಿಂದ ನೀವೇ ಮುಖ್ಯಮಂತ್ರಿ ಮತ್ತೆ ಕಂಟಿನ್ಯೂ ಆಗ್ಬೇಕಂತೇಳಿ ಹೇಳಕತ್ತಾರೋ. ಯಾಕಂದ್ರೆ ಬಸವರಾಜ ರಾಯರೆಡ್ಡಿ ಹೇಳ್ಯಾರ. ಇನ್ನು ಅನೇಕ ಒಬ್ಬೊಬ್ಬರು ಶಾಸಕರು ಹೇಳಕತ್ತಾರ 5 ವರ್ಷ ನೀವ ಅಂತೇಳಿ. ಹಂಗಾದ್ರೆ ಕರ್ನಾಟಕ ರಾಜ್ಯದ ಜನವರಿ 20ಕ್ಕೆ ಮುಹೂರ್ತ ಫಿಕ್ಸ್. 15 ಮಂತ್ರಿಗಳು ಹೊಸದಾಗಿ ಸೇರ್ಪಡೆ, 15 ಮಂತ್ರಿ ಹೊರಗಡೆ. ಅದರಲ್ಲಿ ಕಿತ್ತೂರ ಕರ್ನಾಟಕಕ್ಕೆ ನಾವು ಅಡ್ವಾನ್ಸ್ ಭವಿಷ್ಯ ಹೇಳಿದೆವು, ಅವರು ಮಂತ್ರಿ ಆಗ್ತಾರೆ. ಮತ್ತೊಬ್ಬರು ಹಿರಿಯ ರಾಜಕಾರಣಿ ಕರ್ನಾಟಕದ MLC ಅವರು ಮಂತ್ರಿ ಆಗ್ತಾರೆ. ಜೇವರ್ಗಿ ಶಾಸಕ ಮಂತ್ರಿ ಆಗತಾನೆ. ಈ ಭವಿಷ್ಯ ನಮ್ಮ ಲಿಸ್ಟ್ನಾಗ ಅದಾವ. ಆ ಲಿಸ್ಟ್ ನಾವು ಈಗಾಗಲೇ ಪ್ರಕಟಗೊಳಿಸಿದ್ದೀವಿ. ಹಂಗಾದ್ರೆ ಕರ್ನಾಟಕದ ಜನವರಿ 20ಕ್ಕೆ ಕ್ರಾಂತಿ ಏನಾಗತೈತಿ ತಿಳಿಸ್ತೀರಿ? ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ನೋಡಿರಿ, ನಂಬರ್ 1 ನ್ಯೂಸ್ ಕನ್ನಡ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.